ನಮಸ್ಕಾರ. ನಾನು ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮನ್ನು ಭಾರತದ ಅತ್ಯಂತ ಪವಿತ್ರ ಮತ್ತು ಪೂಜ್ಯ ದೇವಾಲಯಗಳಲ್ಲಿ ಒಂದಾದ ಕೇರಳದಲ್ಲಿರುವ ಗುರುವಾಯೂರು ದೇವಾಲಯಕ್ಕೆ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕರೆದೊಯ್ಯುತ್ತೇನೆ. ದಕ್ಷಿಣದ ದ್ವಾರಕ ಎಂದು ಕರೆಯಲ್ಪಡುವ ಈ ಪ್ರಾಚೀನ ದೇವಾಲಯವು ಶ್ರೀಕೃಷ್ಣನ ರೂಪವಾದ ಗುರುವಾಯೂರಪ್ಪನಿಗೆ ಸಮರ್ಪಿಸಲಾಗಿದೆ. ತನ್ನ ಶ್ರೀಮಂತ ಇತಿಹಾಸ, ರೋಮಾಂಚಕ ಸಂಪ್ರದಾಯಗಳು ಮತ್ತು ಆಳವಾದ ಆಧ್ಯಾತ್ಮಿಕ ಮಹತ್ವದೊಂದಿಗೆ ಗುರುವಾಯೂರು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ನೀವು ಯಾತ್ರಿಕರಾಗಿರಲಿ, ಇತಿಹಾಸ ಪ್ರೇಮಿಯಾಗಿರಲಿ ಅಥವಾ ಭಾರತೀಯ ಸಂಸ್ಕೃತಿಯ ಬಗ್ಗೆ ಕುತೂಹಲ ಹೊಂದಿರಲಿ, ಈ ದೃಶ್ಯ ಗುರುವಾಯೂರು ಪ್ರತಿನಿಧಿಸುವ ಭಕ್ತಿ ಮತ್ತು ಸಂಪ್ರದಾಯದ ಹೃದಯದ ಬಗ್ಗೆ ಒಂದು ಸುಂದರ ನೋಟವನ್ನು ನೀಡುತ್ತದೆ. ಕೇರಳದ ಹೃದಯ ಭಾಗದಲ್ಲಿ ತ್ರಿಶೂರ್ ಜಿಲ್ಲೆಯ ಗುರುವಾಯೂರು ಪಟ್ಟಣದಲ್ಲಿ ನೆಲೆಗೊಂಡಿರುವ ಇದು ಭಾರತದ ಅತ್ಯಂತ ಪೂಜ್ಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಗುರುವಾಯೂರು ದೇವಾಲಯ ಶ್ರೀಕೃಷ್ಣನ ಅಭಿವ್ಯಕ್ತಿಯಾದ ಭಗವಾನ್ ಗುರುವಾಯೂರಪ್ಪನಿಗೆ ಸಮರ್ಪಿತವಾದ ಈ ಪ್ರಾಚೀನ ದೇವಾಲಯವು ಭಕ್ತಿ, ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ಕಾಲಾತೀತ ಸಂಕೇತವಾಗಿದೆ. ಇದನ್ನು ಸಾಮಾನ್ಯವಾಗಿ ದಕ್ಷಿಣದ ದ್ವಾರಕ ಎಂದು ಕರೆಯಲಾಗುತ್ತದೆ. ಗುರುವಾಯೂರು ಶತಮಾನಗಳಿಂದ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸಿದೆ. ಇದು ದೇಶದ ಅತ್ಯಂತ ಜನನಿಬಿಡ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಸಾಕ್ಷ್ಯಚಿತ್ರದಲ್ಲಿ ದೇವಾಲಯದ ಶ್ರೀಮಂತ ಇತಿಹಾಸ, ಪವಿತ್ರ ಆಚರಣೆಗಳು, ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರುವವರ ಜೀವನವನ್ನು ರೂಪಿಸುವ ಆಳವಾದ ನಂಬಿಕೆಯನ್ನು ನಾವು ಪರಿಶೀಲಿಸುತ್ತೇವೆ. ಗುರುವಾಯೂರು ದೇವಾಲಯದ ಮೂಲವು ಸಾವಿರಾರು ವರ್ಷಗಳ ಹಿಂದಿನದು. ಆದರೂ ಅದರ ಸ್ಥಾಪನೆಯ ನಿಖರವಾದ ದಿನಾಂಕ ತಿಳಿದಿಲ್ಲ. ದಂತಕಥೆಯ ಪ್ರಕಾರ ಶ್ರೀಕೃಷ್ಣನ 4 ತೋಳುಗಳು ರೂಪವಾದ ಗುರುವಾಯೂರಪ್ಪನ ಮುಖ್ಯ ವಿಗ್ರಹವನ್ನು ಮೂಲತಃ ವೈಕುಂಠದಲ್ಲಿ ವಿಷ್ಣು ಸ್ವತಃ ಪೂಜಿಸುತ್ತಿದ್ದ. ನಂತರ ಇದನ್ನು ದೈವಿಕ ಋಷಿಗಳ ಮೂಲಕ ಹಸ್ತಾಂತರಿಸಲಾಯಿತು ಮತ್ತು ಅಂತಿಮವಾಗಿ ಗುರು ಬೃಹಸ್ಪತಿ ಮತ್ತು ಗಾಳಿಯ ದೇವರು ವಾಯುದೇವರಿಂದ ಭೂಮಿಗೆ ತರಲಾಯಿತು. ಈ ಆಕಾಶಜೀವಿಗಳು ಪ್ರಸ್ತುತ ಸ್ಥಳದಲ್ಲಿ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ಎಂದು ನಂಬಲಾಗಿದೆ. ಇದರಿಂದಾಗಿ ದೇವಾಲಯಕ್ಕೆ ಗುರುವಾಯೂರ್ ಎಂಬ ಹೆಸರು ಬಂದಿದೆ. ಗುರು ಬೃಹಸ್ಪತಿ ಮತ್ತು ವಾಯುದೇವರಾದಂತಹ ವಾಯು ಎಂದು ತಿಳಿಸಲಾಗಿದೆ. ಹದಿನಾರನೆಯ ಶತಮಾನದಲ್ಲಿ ಈ ದೇವಾಲಯವು ಪ್ರಾಮುಖ್ಯತೆಗೆ ಏರಿತು. ಕೇರಳದ ಪ್ರಮುಖ ಯಾತ್ರಾ ಕೇಂದ್ರವಾಯಿತು. 16ನೆಯ ಶತಮಾನದ ಪ್ರಸಿದ್ಧ ಕವಿ ಮೇಲ್ಪತ್ತೂರು ನಾರಾಯಣ ಭಟ್ಟತಿರಿ ಸೇರಿದಂತೆ ವಿವಿಧ ಆಡಳಿತಗಾರರು ಮತ್ತು ಭಕ್ತರು ಇದನ್ನು ಪೋಷಿಸಿದರು. ಅವರು ಇಲ್ಲಿ ಗರ್ಭಗುಡಿಯ ಮುಂದೆ ಕುಳಿತು ಭಕ್ತಿ ಶಾಸ್ತ್ರೀಯ ನಾರಾಯಣೀಯಂ ಅನ್ನು ರಚಿಸಿದರು. ವಸಾಹತುಶಾಹಿ ಯುಗದಲ್ಲಿ ದಾಳಿಗಳು ಮತ್ತು 1970ರಲ್ಲಿ ಸಂಭವಿಸಿದ ವಿನಾಶಕಾರಿ ಬೆಂಕಿ ಸೇರಿದಂತೆ ಹಲವಾರು ಸವಾಲುಗಳನ್ನು ಎದುರಿಸಿದರು. ದೇವಾಲಯವನ್ನು ಪುನರ್ನಿರ್ಮಿಸಿ ಅಚಲ ಭಕ್ತಿಯಿಂದ ಪುನಃಸ್ಥಾಪಿಸಲಾಯಿತು. ಶತಮಾನಗಳಿಂದ ಗುರುವಾಯೂರು ಒಂದು ವಿನಮ್ರ ದೇವಾಲಯದಿಂದ ಭಾರತದಲ್ಲಿ ಹೆಚ್ಚು ಭೇಟಿ ನೀಡುವ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದ ದೇವಾಲಯಗಳಲ್ಲಿ ಒಂದಾಗಿ ಬೆಳೆದಿದೆ. ಪ್ರತಿ ವರ್ಷ
ಲಕ್ಷಾಂತರ ಯಾತ್ರಿಕರನ್ನು ಆಕರ್ಷಿಸುತ್ತದೆ. ಇಂದು ಗುರುವಾಯೂರ್ ದೇವಾಲಯವು ಪೂಜಾ ಸ್ಥಳವಾಗಿ ಮಾತ್ರವಲ್ಲದೆ ಕೇರಳದ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆ, ಮುರಿಯದ ಸಂಪ್ರದಾಯಗಳು ಮತ್ತು ನಂಬಿಕೆಯ ಶಾಶ್ವತ ಶಕ್ತಿಗೆ ಜೀವಂತ ಸಾಕ್ಷಿಯಾಗಿದೆ. ಸಾವಿರದ 1971ರಲ್ಲಿ ಗುರುವಾಯೂರು ದೇವಸ್ವಂ ಕಾಯ್ದೆಯಡಿಯಲ್ಲಿ ಕೇರಳ ಸರ್ಕಾರವು ಆಡಳಿತಾತ್ಮಕ ನಿಯಂತ್ರಣವನ್ನು ವಹಿಸಿಕೊಂಡಿತು. ಶತಮಾನಗಳ ಬದಲಾವಣೆಯ ಹೊರತಾಗಿಯೂ ಗುರುವಾಯೂರ್ ದೇವಾಲಯವು ಕೇರಳದ ಆಧ್ಯಾತ್ಮಿಕ ಪರಂಪರೆಯ ಕಾಲಾತೀತ ಸಂಕೇತವಾಗಿ ಉಳಿದಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ ಮತ್ತು ಪೂಜೆ, ಭಕ್ತಿಯ ಮುರಿಯದ ಸಂಪ್ರದಾಯಗಳನ್ನು ಮುಂದುವರಿಸುತ್ತದೆ. ಗುರುವಾಯೂರು ದೇವಸ್ಥಾನದಿಂದ ಅನಂತ ದೂರದಲ್ಲಿರುವ ಮಮ್ಮಿಯೂರು ಶಿವ ದೇವಾಲಯವು ಭಕ್ತರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಮಮ್ಮಿಯೂರು ದೇವಸ್ಥಾನಕ್ಕೂ ಭೇಟಿ ನೀಡದೆ ಗುರುವಾಯೂರಿಗೆ ಯಾತ್ರೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಈ ಸಂಪರ್ಕವು ದಂತಕಥೆಗೆ ಹಿಂದಿನದು. ಗುರು ಬೃಹಸ್ಪತಿ ಮತ್ತು ವಾಯು ಗುರುವಾಯೂರಿನಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದಾಗ ಆ ಸ್ಥಳದಲ್ಲಿ ಶಿವನು ವಿಷ್ಣುವಿನ ಅವತಾರಕ್ಕೆ ದಾರಿ ಮಾಡಿಕೊಡಲು ಸ್ವ ಇಚ್ಛೆಯಿಂದ ಹತ್ತಿರದ ಮಮ್ಮಿಯೂರಿಗೆ ಸ್ಥಳಾಂತರಗೊಂಡನು. ಈ ದೈವಿಕ ಕ್ರಿಯೆಯ ಗೌರವಾರ್ಥವಾಗಿ ಗುರುವಾಯೂರಪ್ಪನಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಭಕ್ತರು ಮಮ್ಮಿಯೂರಿನಲ್ಲಿ ಶಿವನಿಗೆ ಗೌರವ ಸಲ್ಲಿಸುವುದು ವಾಡಿಕೆ. ಎರಡು ದೇವಾಲಯಗಳ ನಡುವಿನ ಈ ಸುಂದರ ಬಂಧವು ಹಿಂದೂ ಧರ್ಮದ ಎರಡು ಪ್ರಮುಖ ಸಂಪ್ರದಾಯಗಳಾದ ಶೈವ ಮತ್ತು ವೈಷ್ಣವ ಧರ್ಮದ ನಡುವಿನ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಭಕ್ತಿ ಪಂಥೀಯ ಗಡಿಗಳನ್ನು ಮೀರುತ್ತದೆ ಎಂದು ಕಲ್ಪನೆಯನ್ನು ಬಲಪಡಿಸುತ್ತದೆ. ಗುರುವಾಯೂರು ದೇವಸ್ಥಾನದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಭವ್ಯವಾಗಿ ಆಚರಿಸಲ್ಪಡುವ ಉತ್ಸವವೆಂದರೆ ಗುರುವಾಯೂರು ಉತ್ಸವ. ಈ 10 ದಿನಗಳ ಉತ್ಸವವು ವಿದ್ಯುಕ್ತವಾದ ಕೊಡಿಯೇಟ್ಟಂದೊಂದಿಗೆ ಪ್ರಾರಂಭವಾಗುತ್ತದೆ. ಅಲಂಕರಿಸಲ್ಪಟ್ಟ ಆನೆಗಳು ಗುರುವಾಯೂರಪ್ಪನ ವಿಗ್ರಹವನ್ನು ದೇವಾಲಯದ ಸುತ್ತಲೂ ಭವ್ಯ ಮೆರವಣಿಗೆಯಲ್ಲಿ ಹೊತ್ತೊಯ್ಯುತ್ತದೆ. ಜೊತೆಗೆ ಪಂಚವಾದ್ಯ ಮತ್ತು ಚೆಂಡೆ ಮೇಳದಂತಹ ಸಾಂಪ್ರದಾಯಿಕ ತಾಳವಾದ್ಯ ಮೇಳಗಳೊಂದಿಗೆ ಆರಾಟು ಮಹೋತ್ಸವದೊಂದಿಗೆ ಉತ್ಸವಕ್ಕೆ ತೆರೆಯನ್ನು ಹಾಕುತ್ತಾರೆ. ಗುರುವಾಯೂರಪ್ಪನ ಆಶೀರ್ವಾದ ಪಡೆಯಲು ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಜನರು ಗುರುವಾಯೂರು ದೇವಸ್ಥಾನಕ್ಕೆ ಬರುತ್ತಾರೆ. ಅವರನ್ನು ಶ್ರೀಕೃಷ್ಣನ ಬಾಲ್ಯ ರೂಪವೆಂದು ಪೂಜಿಸಲಾಗುತ್ತದೆ. ಅವರ ಅನುಗ್ರಹ ಮತ್ತು ಗುಣಪಡಿಸುವ ಶಕ್ತಿಗೆ ಹೆಸರುವಾಸಿಯಾಗಿದೆ. ದಿನನಿತ್ಯದ ಶ್ರೀವೇಲಿಯು ಸಂಜೆಯ ಪವಿತ್ರ ಮತ್ತು ರೋಮಾಂಚಕ ಆಚರಣೆಯಾಗಿದೆ. ಗುರುವಾಯೂರಪ್ಪನನ್ನು ಅಲಂಕರಿಸಿದ ಆನೆಯ ಮೇಲೆ ಹೊತ್ತುಕೊಂಡು ಸವಾರಿ ಮಾಡುವಂತಹ ಸನ್ನಿವೇಶ, ಒಂದು ಅದ್ಭುತ ಕ್ಷಣಗಳನ್ನು ನಾವು ಗುರುವಾಯೂರಿನಲ್ಲಿ ಕಾಣಬಹುದು. ಗುರುವಾಯೂರಿಗೆ ಭೇಟಿ ನೀಡಿದರೆ ಸ್ಥಳೀಯ ಆನಂದಗಳಲ್ಲಿ ಒಂದಾದ ಪ್ರಸಿದ್ಧ ಗುರುವಾಯೂರು ಪಪ್ಪಡ ಅಂದರೆ ಹಪ್ಪಳ ಮತ್ತು ಹಲುವ, ಈ ಸಾಂಪ್ರದಾಯಿಕ ತಿಂಡಿಗಳ ರುಚಿ ಮತ್ತು ಸಂಸ್ಕೃತಿಯ ಪರಿಪೂರ್ಣ ಮಿಶ್ರಣವಾಗಿದ್ದು, ಈ ದೇವಾಲಯದ ಪಟ್ಟಣದ ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಪರಿಮಳವನ್ನು ನೀಡುತ್ತದೆ. ನೀವು ನೋಡುತ್ತಾ ಇದ್ದೀರಾ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.